Let's welcome KPCC spokesperson ಕುಮಾರ್ KH. ನಮಸ್ಕಾರ ಕುಮಾರ್ ಅವರಿಗೆ. ಸರ್ ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಏನು ಯೋಚನೆ ಮಾಡ್ತಾ ಇದ್ದೀರಿ ಸರ್? ಏನಿಲ್ಲ, ಬಹಳ ಇಂದು ಕರ್ನಾಟಕದ ಇತಿಹಾಸದಲ್ಲಿ ಐತಿಹಾಸಿಕ ದಿನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಬಹಳ ಸುದೀರ್ಘವಾದಂಥ ಜಟಾಪಟಿ ಮತ್ತು ನಾವೇನು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ರಾಷ್ಟ್ರಕವಿ ಕುವೆಂಪು ಅವರ ಮಾತುಗಳನ್ನು ನಮ್ಮ ಪಕ್ಷ ಚಾಚೂ ತಪ್ಪದೆ ಜಾರಿಗೆ ತಂದುಕೊಂಡು ಅದರ ನೆಲಗಟ್ಟಿನ ಅಡಿಯಲ್ಲಿ ನಡೀತಾ ಇದ್ದೇವೆ ನಾವು ಕಾಂಗ್ರೆಸ್ ಪಕ್ಷ. ಸರ್ವರಿಗೂ ನೀವೇ ಬಳಸಿದಂತೆ ಪದ, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು, ಆ ನೀತಿ ಅಡಿಯಲ್ಲಿಯೇ ಬಹಳ ದಿನಗಳಿಂದ ಬಹಳ ಚರ್ಚೆಗಳು, ಆಯೋಗಗಳು ಮತ್ತು ಮಗದೊಂದು ಕಮಿಷನ್ಸು ಅವು ಇವು ಅಂತ ಎಲ್ಲ ಸೃಷ್ಟಿಯಾಗಿ ಅದ್ರ ಮೇಲಿದ್ದಂಥ ಒತ್ತಡಗಳು, ಬೇರೆ ಬೇರೆಯವರು ಮಾಡ್ತಿದ್ದಂಥ ಒತ್ತಡಗಳು, ವಿರೋಧ ಪಕ್ಷಗಳು ತಂದಾಗ್ತಿದ್ದಂಥ ಟೀಕೆಗಳು ಮತ್ತು ಸಮುದಾಯದಲ್ಲಿರುವ ಜನರು ಕೆಲವು ಸಂಘಟನೆಗಳು ಎತ್ತುತ್ತಿದ್ದಂಥ ಪ್ರಶ್ನೆಗಳು, ಎಲ್ಲ ಪ್ರಶ್ನೆಗಳಿಗೂ ಮತ್ತು ಎಲ್ಲ ಆತಂಕಗಳಿಗೂ ಬೇರೆ ಪಕ್ಷ ಆಡಳಿತದಲ್ಲಿದ್ದಾಗ ನೀವು ಕೂಡ ವಿರೋಧ ಪಕ್ಷವೇ ಇಲ್ಲ. ಆದರೆ ನಾವು ಈ ವಿಷಯದಲ್ಲಿ ರಾಜಕಾರಣ ಮಾಡಿರಲಿಲ್ಲ ಎಂದು ಕೂಡ. ಈ ಮೀಸಲಾತಿ ವಿಚಾರದಲ್ಲಿ ರಾಜಕಾರಣ ಮಾಡಿರಲಿಲ್ಲ. ಮಾನ್ಯ ಬೊಮ್ಮಾಯಿಯವರು ಏನೇನೋ ಮಾಡೋಕ್ಕೋಗಿ ತಮ್ಮ ಸರ್ಕಾರ ಕಳ್ಕೊಂಡಿದ್ದು ತಾವು ಈಗಾಗಲೇ ನೋಡಿದ್ದೀರಿ. ಅದು ಲಿಂಗಾಯತ ಸಮುದಾಯದಿರ್ಬೋದು ಅಥವಾ ಒಕ್ಕಲಿಗ ಮತ್ತು ಮುಸಲ್ಮಾನರ ಸಮುದಾಯದ್ದು ಮತ್ತು ಮೀಸಲಾತಿ ವಿಚಾರವನ್ನೇ ಗೊಂದಲಮಯ ಮಾಡಿಟ್ಟು ಹೋಗಿದ್ದು ನೀವು ಕಂಡಿದ್ದೀರಿ. ಕರ್ನಾಟಕದಲ್ಲಿ ಯಾರೂ ಕೂಡ ಯಾವುದೇ ಪಕ್ಷದ ನಾಯಕರು ಗೊಂದಲ ಸೃಷ್ಟಿ ಮಾಡಬಾರ್ದು ಈ ವಿಚಾರದಲ್ಲಿ. ನೀವೇನು ಜಾತಿ ವ್ಯವಸ್ಥೆ ಹೋಗಬೇಕು, ಕಡೆಗಾಣಿಸ್ಬೇಕು ಅಂತ ಏನೇ ಹೋರಾಟ ಮಾಡಿದ್ರು, ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರೋ ನನ್ನಂಥವರು ಬಹಳ ದಿನಗಳಿಂದ ಚರ್ಚೆ ಮಾಡ್ತಿದ್ರು ಕೂಡ ಅದು ಪ್ರಬಲವಾಗಿ ಜಾತಿ ವಿಚಾರಗಳು, ಕೆಲವು ವಿಚಾರಗಳಿಗೆ ಈ ಮೀಸಲಾತಿ ಯಾಕೆ ಬೇಕು ಅನ್ನೋದು ತುಳಿತಕ್ಕೊಳಗಾದಂಥ ಸಾವಿರಾರು ವರ್ಷಗಳಿಂದ ತುಳಿತಕ್ಕೊಳಗಾದಂಥ ಸಮುದಾಯಗಳನ್ನು ನಮ್ಮ ಸಮಾಜದಲ್ಲಿ ಒಂದೇ ಸ್ತರಕ್ಕೆ ತರಬೇಕು ಅನ್ನೋ ಆಲೋಚನೆ ಬಂದಾಗ, ಸಮಾಜದ ಆಲೋಚನೆ ಬಂದಾಗ ಕೆಲವು ಸಂದರ್ಭದಲ್ಲಿ ಜಾತಿಯ ಮೇರೆಯಲ್ಲಿ ಇರುವಂಥ ಮೀಸಲಾತಿಗಳನ್ನು ಸಮರ್ಪಕವಾಗಿ ಅವ್ರಿಗೆ ಕೊಡಬೇಕು ಮತ್ತು ನ್ಯಾಯ ಒದಗಿಸ್ಕೊಡ್ಬೇಕು. ಸಾಮಾಜಿಕ ತಳಹದಿಯಲ್ಲಿ ಅವರು ಕೂಡ ಉನ್ನತ ಸ್ತರಕ್ಕೆ ಬರಬೇಕು ಅಂತ ದೊಡ್ಡ ನಮ್ಮ ಸಿದ್ಧಾಂತ ಏನಿದೆ ಕಾಂಗ್ರೆಸ್ ಪಕ್ಷದ್ದು, ಅದರಡಿಯಲ್ಲಿಯೇ ಬಹಳ ದಿನಗಳಿಂದ ಸಂಘಟನೆಗಳು, ಮಂತ್ರಿಗಳು, ಈ ಸಮುದಾಯದವರು, ಆ ಸಮುದಾಯದವರು, ಹಿಂದುಳಿದ ವರ್ಗದವರು, ಆಯೋಗಗಳು ಮತ್ತು ನಾವೇ ರಚನೆ ಮಾಡಿದ್ದಂಥ ಈ ಮೀಸಲಾತಿಗೆ ಸಂಬಂಧಪಟ್ಟಂಥ ಆಯೋಗಗಳು ಮತ್ತು ಅದ್ರ ಜೊತೆಗೆ ಏನು ಅಲೆಮಾರಿ ಸಮುದಾಯಗಳು ಏನು ಭಾಳ ವರ್ಷಗಳಿಂದ ನಮ್ಮ ತೆಕ್ಕೆಗೆ ಸಿಗದೆ ಏನು ಬೇರೆಯವರ ಒತ್ತಡದಲ್ಲಿ ತಾವು ಕಳ್ಕೊಂಡ್ಬಿಟ್ಟಿದ್ರು ತಮ್ಮ ಅಸ್ತಿತ್ವ ಏನು ಕಳ್ಕೊಂಡಿದ್ವೋ ಆ ಅಸ್ತಿತ್ವವನ್ನು ಮತ್ತೆ ಮರುಸ್ಥಾಪನೆ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಕಟಿಬದ್ಧವಾಗಿ ನಿಂತ್ಕೊಂಡು ಈಗ 1% ಅಲೆಮಾರಿ ಸಮುದಾಯಗಳಿಗೆ 4.5ರಲ್ಲಿ 1% ಅವ್ರಿಗೂ ಕೂಡ ಮೀಸಲಾತಿ ಸಿಗುತ್ತೆ ಅನ್ನೋದನ್ನು ಈಗಾಗಲೇ ಹೇಳಲಾಗಿದೆ. ಅದು ನಾಳೆ ಪೂರ್ಣ ಪ್ರಮಾಣದ ಪಾಠವನ್ನು ನಾವು ತಿಳ್ಕೊಂಡು ಈ ಸಂಭ್ರಮಾಚರಣೆ ಸಂದರ್ಭದಲ್ಲಿ ನಾವು ಕೂಡ ಸಂತೋಷ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅವ್ರಿಗೆಲ್ಲ ಕರೆದು, ನೋಡಪ್ಪ ನಿಮಗೆ ಇಷ್ಟು ದಿನ ನೀವೇನು ಮರೆಯಾಗಿದ್ರಿ, ಈಗ ನೀವು ಕೂಡ ಈ ರಾಜ್ಯದ ಈ ಸರ್ಕಾರದ ಯಾವುದೇ ಕಾನೂನುಗಳ ಮತ್ತು ಮೀಸಲಾತಿ ಅಡಿಯಲ್ಲಿ ಮತ್ತು ನೇಮಕಾತಿ ಅಡಿಯಲ್ಲಿ ನೀವು ಕೂಡ ಇನ್ನು ಮುಂದೆ ಭಾಗಿ, ನಿಮಗೂ ಹಕ್ಕಿದೆ ಅಂತ ಸಂತೋಷವಾಗಿ ಅವರನ್ನು ಸೇರಿಸ್ಕೊಳ್ಳೋದಕ್ಕೆ, ಒಪ್ಕೊಳ್ಳೋದಕ್ಕೆ ಒಂದು ದೊಡ್ಡ ಪ್ರಬಲವಾದಂಥ ಒಂದು ಕುಮಾರ್ ಅವರೇ ಗೌರವಯುತವಾದಂಥ ಗೌರವಯುತವಾಗಿ ಅವರನ್ನು ನಡೆಸ್ಕೊಳ್ಳೋದಕ್ಕೆ ಮೀಸಲಾತಿಯನ್ನು ಘೋಷಣೆ ಮಾಡಿದೆ. ನಾಳೆ ಬೆಳಗ್ಗೆ ನೋಡೋಣ ಏನೇನಿದೆ, ಯಾವ್ಯಾವ ಪಡ್ಕೊಳ್ಳುತ್ತೆ ಅಂತ. ಅದಕ್ಕೂ ಕೂಡ ಉತ್ತರ ಕೊಡೋದಕ್ಕೆ ಗಟ್ಟಿಯಾಗಿದೆ. ನಮ್ಮ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರಬಲ ಮೆಂಬರ್ ಆಫ್ ಗವರ್ಮೆಂಟ್ ಪಾರ್ಟಿ, ನೀವು ಒಂದು ಆಡಳಿತ ಪಕ್ಷದ ಸದಸ್ಯರಾಗಿ, ಒಂದು ಪಕ್ಷದ ವಕ್ತಾರರಾಗಿ ನಿಮ್ಮ ಪಕ್ಷ ಅಥವಾ ನಿಮ್ಮ ಸರ್ಕಾರ ಅಂತ ಅಂದಾಗ ನಿರ್ಧಾರ ಏನೇ ತೆಗೆದುಕೊಂಡ್ರೂ ಕೂಡ ಸಂತೋಷದಿಂದ ಅಲ್ಲ, ಇದು ಪಕ್ಷ ಅಂತನೂ ನಾನು ಹೇಳೋದಿಲ್ಲ. ಈ ಮೀಸಲಾತಿ ಕಗ್ಗಂಟನ್ನ ಬಿಡುಗಡೆ ಮಾಡಿದ್ಯಲ್ಲ ಅದಕ್ಕೆ ನಾನು ಸಂತೋಷ ವ್ಯಕ್ತಪಡಿಸ್ತೇನೆ. ಗಾಟ್ ಇಟ್. ನಿಮ್ಮ ಜೊತೆ ಮಾತನಾಡ್ತೀನಿ.